ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಎಲ್ಲ ಕಡೆ ಆಯುಧ ಪೂಜಾ ಮಾಡಿ ವಿಜಯದಶಮಿ ಹಬ್ಬಕ್ಕೆ ಜೋರ್ ತಯಾರಿ ನಡೆಸಿದ್ರ ಹಾವೇರಿ ಜಿಲ್ಲಾ ಶಿಗ್ಗಾಂವ್ನ್ಯಾಗ ನಡೆದದ್ದ ಬ್ಯಾರೆ ನೋಡ್ರಿ. ಊರ್ ಹೊರಗಿರೋ ಕುಡಿಯೋ ನೀರು ಸಪ್ಲೈ ಮಾಡೋ ಪಂಪ್ ಹೌಸ್ನ್ಯಾಗ ಮಿನಿಸ್ಟರ್ ಹೆಸರು ಹೇಳ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ಯಾರ. ಸಚಿವ ಬೊಮ್ಮಾಯಿ ಬೆಂಬಲಿಗರು, ಪುರಸಭೆ ಸದಸ್ಯರು ಮತ್ತ ಅಧಿಕಾರಿಗಳು ಕುರಿ ಕೊಯ್ದು ಗುಂಡಿನ ಪಾರ್ಟಿ ಮಾಡಿದ್ರು. ಕ್ಯಾಮ್ರಾದವ್ರು ಬಂದ ಮ್ಯಾಗ ಪರಾರಿ ಆದ್ರು. ಟೈಟು ಫುಲ್ಲು ಟೈಟು ಯಾವ ಬ್ರ್ಯಾಂಡು ನೈಟು ನೈಟು ಮಿಡ್ಡು ನೈಟು ಕಾಣುತ್ತಿಲ್ಲ ರಾಂಗು ನೈಟು. ಇದು ಹಾವೇರಿ ಜಿಲ್ಲಾ ಸಿಗ್ಗಾವಿ ಪಟ್ಟಣದ ಹೊರವಲಯದಾಗಿರೋ ನೀರು ಶುದ್ಧೀಕರಣ ಮಾಡೋ ಪಂಪ್ ಹೌಸ್. ಸಿಗ್ಗಾವಿ ಸವಣೂರು ಪಟ್ಟಣಕ್ಕೆ ನಾಗನೂರು ಕೆರೆಯಿಂದ ನೀರು ಶುದ್ಧೀಕರಣ ಮಾಡಿ ಸಪ್ಲೈ ಮಾಡ್ತಾರ. ನಿನ್ನೆ ರಾತ್ರಿ ಈ ನೀರು ಬಿಡೋ ಜಾಗದಾಗ ಕುಂತು ಎಣ್ಣೆ ಕುಡ್ದಾರ, ಗುಂಡಿನ ಪಾರ್ಟಿ ಮಾಡ್ಯಾರ. ಇದು ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಹಿಂಗಾಗಿ ಇಲ್ಲಿ ಸೇರಿದ ಮಂದಿ ನಾವೆಲ್ಲ ಬೊಮ್ಮಾಯಿ ಬೆಂಬಲಿಗರು ಅಂತ ಗದ್ದಲ ಮಾಡ್ಯಾರ. ಬೊಮ್ಮಾಯಿ ಇರೋ ತನಕ ನಮ್ನ್ಯಾರು ಏನೂ ಮಾಡಂಗಿಲ್ಲ ಅಂತ ಕುಡಿದ ನಶೆದಾಗ ಆವಾಜ್ ಹಾಕ್ಯಾರ. ಕ್ಯಾಮ್ರಾ ನೋಡಿದ ಕೂಡಲೇ ಊಟ ಮಾಡೋದು ಬಿಟ್ಟು ಗಾಡಿ ತಗೊಂಡು ದಿಕ್ಕಾಪಾಲಾಗಿ ಓಡಿ ಹೋಗ್ಯಾರ. ಈ ಗುಂಡಿನ ಪಾರ್ಟಿಯಾಗ ಬೊಮ್ಮಾಯಿ ಸಾಹೇಬ್ರ ಬೆಂಬಲಿಗರು ಅಷ್ಟೇ ಅಲ್ಲ, ಪುರಸಭೆ ಮೆಂಬರ್ಗಳು, ಚೀಫ್ ಆಫೀಸರ್ಗಳು, ಅಧಿಕಾರಿಗಳು ಬಂದು ಎಣ್ಣೆ ಹೊಡೆದು ಕುರಿ ಊಟ ಮಾಡಿ ಮಜಾ ಮಾಡಿ ಹೋಗ್ಯಾರ. ಆದ್ರೆ ಕಳೆದ 6 ತಿಂಗಳದಿಂದ ಪುರಸಭೆಯೊಳಗೆ ಒಂದು ಸಾಮಾನ್ಯ ಸಭೆ ನಡೆದಿಲ್ಲ. ಆದ್ರೆ ಪಾರ್ಟಿನ ಮಾತ್ರ ಯಾರೂ ಮಿಸ್ ಮಾಡ್ಕೊಂಡಿಲ್ಲ. ಎಣ್ಣೆ ಪಂಡಿ ನಾವು ಅದನ್ನೆಲ್ಲ ನಾವು ನೋಡಕ್ ಹೋಗಲ್ಲ. ನಮ್ದು ಏನೋ ಇದ್ರು ಲೋಡ್ ಮಾಡೋದು, ಟ್ಯಾಂಕ್ ತುಂಬಿಕೊಂಡು ಟ್ಯಾಂಕ್ ಬಂದ್ ಮಾಡೋದು ಅಷ್ಟೇ ನಮ್ದು. ನಾವು ಮೇಲ್ಗಡೆ ಹೋಗಂಗೂ ಇಲ್ಲ. ಒಳಗಡೆ ಯಾರು ಪುರಸಭೆ ಮೆಂಬರ್ಸ್ ಇದ್ರೆ ಪುರಸಭೆ ಮೆಂಬರ್ಸ್ ಅವರೆಲ್ಲ ಅವ್ರ ಮನ್ಯಾಗ ಪಾರ್ಟಿ ಮಾಡ್ಕೊಂಡಿದ್ರ ಯಾರು ಕೇಳ್ತಿರ್ಲಿಲ್ಲ. ಆದ್ರೆ ಕುಡಿಯೋ ನೀರು ಸಪ್ಲೈ ಮಾಡೋ ಪಂಪ್ ಹೌಸ್ ಜಾಗದಾಗ ಕುಂತ್ ಕುಡ್ದಾರಲ್ಲ, ಇವ್ರೇನ್ ಮನುಷ್ಯರ ಅಂತ ಕೇಳಾಕತ್ತಾರ ಸವಣೂರು ಮಂದಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಸತ್ ಹೋದ ಮಂದಿ ಉದ್ಯೋಗ ಖಾತ್ರಿ ಒಳಗ ಕೆಲಸ ಮಾಡ್ಯಾರಂದ್ರ ನಂಬ್ತಿರೇನು? ಹೌದು, ನಂಬಕ ಬೇಕು. ಯಾಕಂದ್ರ ಇಲ್ಲಿ ಸತ್ತು ಹೋದ ಮಂದಿಲೇ ಸಾಲಿ ಮಕ್ಕಳ ಹೆಸರಿಲೆ ರೊಕ್ಕ ತಿಂದಾರಂತ ಬಾಗಲಕೋಟೆ ಜಿಲ್ಲಾ ಹಿರೇಮ್ಯಾಗಿ ಮಂದಿ ಆರೋಪ ಮಾಡ್ಯಾರ. ಅಷ್ಟ ಅಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಕಾರ್ಯದರ್ಶಿ, ಅಧಿಕಾರಿಗಳು ಸೇರಿದಂಗ ಎಲ್ಲಾರನ್ನೂ ತನಿಖೆ ಮಾಡಿ ನಮ್ಮ ಗ್ರಾಮಕ್ಕೆ ನ್ಯಾಯ ಕೊಡಿಸ್ರಿ ಅನ್ನಾಕುತ್ತಾರ. ಇದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಿರೇಮ್ಯಾಗಿ ಗ್ರಾಮ. ಇಲ್ಲೇ ಉದ್ಯೋಗ ಖಾತ್ರಿ ಯೋಜನೆದಾಗ ಸತ್ತವ್ರ ಹೆಸರಲ್ಲೇ ಸಾಲಿ ಮಕ್ಕಳ ಹೆಸರಲ್ಲೇ ನಕಲಿ ದಾಖಲಿ ಮಾಡಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದ ಪ್ರಕರಣ ಬೆಳಕಿಗೆ ಬಂದೈತಿ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷ ಸೇರಿ ಸತ್ತವ್ರ ಹೆಸರಲ್ಲೇ ಕಾಮಗಾರಿಗೆ ನಕಲಿ ರೆಕಾರ್ಡ್ ತಯಾರು ಮಾಡಿ ರೊಕ್ಕ ಹೊಡೆದಾರ. ಕೆಲವೊಂದು ಕಡೆ ಅಂತೂ JCBಲೇ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ತಿಂದಾರಂತ ಗ್ರಾಮದ ಮಂದಿ ಹೇಳ್ಯಾರ. ಸರ್ಕಾರಿ ನೌಕರಸ್ಥರು ಹಾಗೂ ಮರಣ ಹೊಂದಿದವರು ಕೂಡ NRG ವರ್ಕಲ್ಲಿ ಕೆಲಸ ಮಾಡಿದ್ದಾರೆ ಅಂಥೇಳಿ ಅವ್ರ ಹೆಸರಲ್ಲೇ ಹಣವನ್ನು ಪಾವತಿ ಮಾಡಿದ್ದಾರೆ. ಬಸಪ್ಪ ಮಲ್ಲಪ್ಪ ಭದ್ರಶೆಟ್ಟಿ ಒಬ್ಬ ಸರ್ಕಾರಿ ನೌಕರ ಹಾಗೂ ಮತ್ತು ಈರಣ್ಣ ದುಂಡಪ್ಪ ರಾಜಮಣಿ ಇವನು ಸರ್ಕಾರಿ ನೌಕರ. ಇವರೆಲ್ಲರ ಕೂಡಲೇ NRG ಕೆಲಸದಲ್ಲಿ ಏನಾಗಿದೆ ಅಂದರೆ ಕೂಲಿ ಕೆಲಸ ಮಾಡಿದೆ ಅಂತ ಹೇಳಿ ಹಣವನ್ನು ಕಿತ್ತಿದ್ದಾರೆ. ಗ್ರಾಮದ ದುಂಡಪ್ಪ ರಾಜಮನಿ, ಕಳಕಪ್ಪ ಬಸರಿ ಅನ್ನೋರು 2008ರಾಗ ಸತ್ತಾರ. ಲಕ್ಷ್ಮಣ್ ಚಿತ್ತರಿಗಿ ಮತ್ತು ಮಾನಪ್ಪ ಬಡಿಗೇರ್ ಅನ್ನೋರು 2010ರಾಗ ಸತ್ತಾರ. ಹಿಂಗ 20ಕ್ಕಿಂತ ಹೆಚ್ಚು ಮಂದಿ ಹೆಸರಿಲೆ ಕೂಲಿ ತಗೊಂಡಾರ. 10 ವರ್ಷದ ಒಳಗಿರೋ ಸಾಲಿ ಮಕ್ಕಳ ಹೆಸರಲ್ಲೇ ಗ್ರಾಮೀಣ ಬ್ಯಾಂಕ್ನ್ಯಾಗ ಪಾಸ್ಬುಕ್ ಮಾಡಿಸ್ಯಾರ. ಮೃತಪಟ್ಟವ್ರ ಮೇಲೆ ಬ್ಯಾಂಕ್ನಲ್ಲಿ ಹೋಗಿ ರೊಕ್ಕ ತಗೊಂಡಿದ್ದಾರೆ ಮತ್ತು ಅವು ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಅದಾವು. ಸಣ್ಣ ಮಕ್ಕಳ ಮೇಲೆ ಕೂಡ ತಗೊಂಡಿದ್ದಾರೆ. ನೌಕರಿಸ್ಥರು ಇದ್ದರ ಮೇಲೆ ತಗೊಂಡಿದ್ದಾರೆ. ಬಡ್ರ ಮೇಲೆ ಏನಾರು ಕೇಳಕ್ಕೆ ಹೋದ್ರೆ ದುಡ್ಡು ಒಟ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇಳ್ತಾ ಇದ್ದಾರೆ. ಒಟ್ನ್ಯಾಗ ಹಿರೇಮ್ಯಾಗಿ ಗ್ರಾಮದ ಹಕೀಕತ್ ತಿಳಿಲಾರ್ದಂಗಾಗೈತಿ. ಇದನ್ನ ಕೇಳಾಕಂತ ಹೇಳಿ ಗ್ರಾಮ ಪಂಚಾಯತಿಗೆ ಹೋದ್ರ ಅಲ್ಲೇ ಯಾರೂ ಇಲ್ಲ. ಫೋನ್ ಮಾಡಿದ್ರು ಸಿಗುವಲ್ರು. ಈ ಕಳ್ಳರನ್ನ ಹಿಡಿದು ಶಿಕ್ಷೆ ಕೊಡಿಸ್ರಿ ಅಂತಾರ ಊರ್ ಮಂದಿ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.